ಇಂದು ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಇವತ್ತು ಮಾಜಿ ಶಾಸಕರಾದಂತಹ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿ ನೀಡಿರುವಂತದ್ದು. ಇವತ್ತು ಅವ್ರು ನಮ್ಮ ಜೊತೆಗೆ ಇದ್ದಾರೆ ಸರ್. ಇವತ್ತು ಮಾಜಿ ಶಾಸಕರಾದಂತಹ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿ ನೀಡಿದಿರಿ, ಏನ್ ವಿಶೇಷ? ನಿನ್ನೆ ಲಗ್ನ ಬರಕ್ ಆಗಿದ್ದಿಲ್ಲ, ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ನಿನ್ನ ಬೋರ್ಡಿಂದು. ಅದಕ್ಕೆ ಇವತ್ತು ಅವರು ನಮ್ಗೆಲ್ಲ ಹಳೆ ಸ್ನೇಹಿತರು, ಭಾಳ ದಿವಸದಿಂದ ಅವರ ನಮ್ಮ ಪರಿಚಯ. ಅವರ ಮದುವೆಗೆ ತಪ್ಪಿಸಿದ್ದು ಸ್ವಲ್ಪ ಸಮಾಧಾನ ಅನಿಸಿದ್ದಿಲ್ಲ, ಅದಕ್ಕೆ ಆ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕಂತ ಬಂದಿದೆ ಸರ್. ಈಗ ರಾಮದುರ್ಗ ತಾಲೂಕಿನಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ, ತಾವು ಕೂಡ ಸರ್. ಜೊತೆಗೆ 1992ರಿಂದ ಅನುದಾನ ಶಾಲೆಗಳಿಗೆ ಅನುದಾನ ಬರ್ತಾ ಇತ್ತು, ತಾವು ಕೂಡ ಶಿಕ್ಷಣ ಆಯ್ತು. 90ರಿಂದ 2000 ಒಪ್ಪಾರ ಮುಖ್ಯಮಂತ್ರಿಗಳು, ಸ್ವಲ್ಪ ದಿನ ಬರ್ತೈತಿ, ಬಜೆಟ್ನಲ್ಲಿ ಪ್ರೊವಿಷನ್ ಮಾಡ್ಯಾರ. 95ರಿಂದ 2000ವರೆಗೆ ಅನುದಾನ ಶಾಲೆಗಳಿಗೆ ಅನುದಾನ ವಿಸ್ತರಣೆ ಮಾಡಿ. ಈಗಾಗಲೇ ಪಿಂಚಣಿ ಹಂತದಲ್ಲಿ ಎಲ್ಲಿನ ಶಿಕ್ಷಕರಿದ್ದಾರೆ ಸರ್? ಈಗ 95ರಿಂದ ಏನಿದೆ ಅಲ್ಲ ಸರ್, ಇಲ್ಲಿ ಪಿಂಚಣಿ ಹಂತದಲ್ಲಿ ಇದ್ದಾರೆ, ಅವ್ರಿಗೆ ಏನು ಪಿಂಚಣಿ ಅಂತ ಹೇಳಿದವರು 1/4/2006 ನಂತರ ಯಾರು ಅಪಾಯಿಂಟ್ಮೆಂಟ್ ಆಗ್ಯಾರ ಅವರಿಗೆ ಇದು ಸಿಗುದಿಲ್ಲ. ಅದಕ್ಕೆ ಮೊದಲಾಗಿ ಗ್ರಾಂಟ್ ಆದಂಥವ್ರು, ಲೇಟ್ ಆದಂಥವ್ರಿಗೆ ಸಹಿತ ಕೊಡ್ಲಿಕ್ಕೆ ಸರ್ಕಾರವನ್ನು ಒಪ್ಪಿಸಿದ್ದೀನಿ. ಸಮೀಪದಲ್ಲೇ ನಮ್ಮ ಶಿಕ್ಷಣ ಮಂತ್ರಿಗಳು ಕೂಡ ಸಂಬಂಧಪಟ್ಟವ್ರನ್ನ ಮಾತಾಡಿ ಸರಿಪಡಿಸುವಂತ ಕೆಲಸ ಮಾಡ್ತಾರೆ. ತಾವು ಶಿಕ್ಷಣ ಸಚಿವರಿದ್ದಾಗ BPEd ಆಗಿರ್ಬೋದು, ಈಗ ದೈಹಿಕ ಶಿಕ್ಷಣದ ಮೇಲೆ ಸಾಕಷ್ಟು ಒಲವಿತ್ತು, ತಮ್ಮ ಅವಧಿಯಲ್ಲಿ ನೇಮಕಾತಿಗಳಾಗಿದ್ದು, ತದನಂತರದಲ್ಲಿ ನೇಮಕಾತಿಗಳೇ ನಡೆದಿಲ್ಲ, ಏನ್ ಹೇಳ್ತೀವಿ ಸರ್? ಅದೇ ನಾನು ಈಗ ಹೇಳಿನಿ, ಯಾರು ಕೇಳಿದ್ರು 29,000 ಹುದ್ದೆ ಒಟ್ಟು ಖಾಲಿದಾವು ರಾಜ್ಯದಲ್ಲಿ, ಪ್ರೈಮರಿಯಿಂದ PU ಅದರಲ್ಲಿ ಫಿಸಿಕಲ್ ಎಜುಕೇಶನ್ ಖಾಲಿದಾವೆ. ಜೂನಿಯರ್ ಕಾಲೇಜಲ್ಲಿ ಇಡೀ ರಾಜ್ಯಕ್ಕೆ ಬರೀ 2 ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅದಾರ. ಇನ್ನೂರು ಮಾಡ್ಬೇಕಂತೇಳಿ ಒಪ್ಕೊಂಡಾರ. ಬರುವಂತ ದಿನ ಸರ್ಕಾರ ಮಾಡ್ಬೋದು. ಓಕೆ, ಇದು ಸೌಹಾರ್ದ ಭೇಟಿ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಮದುವೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಈಗ ಅನಿವಾರ್ಯ ಕಾರಣದಿಂದ ಬಂದಿಲ್ಲ, ಇವತ್ತು ಭೇಟಿ ನೀಡಿದ್ದೇನೆ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ಪವನ್ ದೇಶಪಾಂಡೆ, PD ನ್ಯೂಸ್, ರಾಮದುರ್ಗ.